ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಭಾರತದ ಅರಣ್ಯಗಳು ಈ ಒಂದು ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ನೋಡಿ, ಮರುಭೂಮಿ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ. ಏಪ್ರಿಲ್ 2015ರಲ್ಲಿ ಬಂದಿದೆ. ಉತ್ತರ: ಆಳವಾದ ಬೇರುಗಳು, ಕುರುಚಲು ಜಾತಿಯ ಸಸ್ಯವರ್ಗ, ಮುಳ್ಳು ಕಂಟಿಗಳು. ಈ ಒಂದು ಪ್ರಶ್ನೆ ಜೂನ್ 2015ರಲ್ಲಿ ಬಂದಿದೆ. ಅರಣ್ಯಗಳ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಸಿ. ಉತ್ತರ: ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಸಾಕು ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಯಂತ್ರಣ, ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು. ಈ ಒಂದು ಪ್ರಶ್ನೆ ನೋಡಿ, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಹಾಗೂ ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ. ಜೂನ್ 2015, ಏಪ್ರಿಲ್ 2016ರಲ್ಲಿ ಬಂದಿದೆ. ಮೊದಲಿಗೆ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ತಿಳಿಯೋಣ. ಸದಾ ಹಸಿರಾಗಿರುತ್ತವೆ ಎತ್ತರವಾದ ಮರಗಳು. ಪಶ್ಚಿಮ ಘಟ್ಟ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ರೋಸ್, ತೇಗ. ಇನ್ನು ಮರುಭೂಮಿ ಅರಣ್ಯಗಳ ಬಗ್ಗೆ ತಿಳಿಯೋಣ. ಮುಳ್ಳು ಕಂಟೆಗಳಿಂದ ಕೂಡಿರುತ್ತವೆ. ಕುಬ್ಜ, ಮಾರ್ಪಾಡು ಹೊಂದಿದ ಸಸ್ಯವರ್ಗ. ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡ ರಾಜ್ಯಗಳಲ್ಲಿ ಖರ್ಜೂರ, ತಾಳೆ ಮರ. ಈ ಒಂದು ಪ್ರಶ್ನೆ ಜೂನ್ 2016ರಲ್ಲಿ ಬಂದಿದೆ. ಭಾರತದಲ್ಲಿ ಕಂಡುಬರುವ ಯಾವುದಾದರೂ 4 ಪ್ರಾಕೃತಿಕ ಸಸ್ಯವರ್ಗಗಳನ್ನು ಹೆಸರಿಸಿರಿ. ಉತ್ತರ: ನಿತ್ಯ ಹರಿದ್ವರ್ಣ ಅರಣ್ಯಗಳು, ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಅಲ್ಪೈನ್ ಅರಣ್ಯಗಳು. ಈ ಪ್ರಶ್ನೆ ನೋಡಿ, ಅರಣ್ಯವನ್ನು ಹೇಗೆ ಸಂರಕ್ಷಿಸುವುದು? ಇದು ಜೂನ್ 2017ರಲ್ಲಿ ಬಂದಿದೆ. ಉತ್ತರ: ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳ ತೆರವು, ರೋಗಗಳ ನಿಯಂತ್ರಣ, ಸಸಿಗಳನ್ನು ನೆಡುವುದು, ಬೀಜಗಳ ಹರಡುವಿಕೆ, ಮರ ಕಡಿಯುವಿಕೆ ನಿಯಂತ್ರಣ, ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ, ಗಿಡಮರ ಬೆಳೆಸಲು ಪ್ರೋತ್ಸಾಹ, ಸಾಮಾಜಿಕ ಅರಣ್ಯ ಯೋಜನೆ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಈ ಪ್ರಶ್ನೆ ಏಪ್ರಿಲ್ 2019ರಲ್ಲಿ ಬಂದಿದೆ. ಉತ್ತರ: ಮಧ್ಯಪ್ರದೇಶ. ಈ ಒಂದು ಪ್ರಶ್ನೆ ಜೂನ್ 2019ರಲ್ಲಿ ಬಂದಿದೆ. ಶ್ರೀಗಂಧದ ಮರ ಬೆಳೆಯುವ ಕಾಡು ಯಾವುದು? ಉತ್ತರ: ಉಷ್ಣವಲಯದ ಎಲೆ ಉದುರುವ ಕಾಡುಗಳು. ಈ ಒಂದು ಪ್ರಶ್ನೆಯನ್ನು ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗಿವೆ, ಏಕೆ? ಸೆಪ್ಟೆಂಬರ್ 2020ರಲ್ಲಿ ಬಂದಿದೆ. ಉತ್ತರ: ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ, ಕಾಡ್ಗಿಚ್ಚು, ಕೀಟಗಳು ಮತ್ತು ರೋಗಗಳು, ಮರಗಳ ಕಳ್ಳಸಾಗಣೆ, ಅವೈಜ್ಞಾನಿಕವಾಗಿ ಮರಗಳ ಕಡಿಯುವುದು. ಈ ಒಂದು ಪ್ರಶ್ನೆ ಜೂನ್ 2022ರಲ್ಲಿ ಬಂದಿದೆ. ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಏಕೆ ಕರೆಯುತ್ತಾರೆ? ಉತ್ತರ: ಮರಗಳು ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ಎಲೆಗಳನ್ನು ಉದುರಿಸುತ್ತವೆ. ಈ ಒಂದು ಪ್ರಶ್ನೆ ನೋಡಿ, ಕಾಡುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ, ಏಕೆ? ಉತ್ತರ: ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು, ರೈಲು ಮಾರ್ಗಗಳು,
ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ ಮುಂತಾದವುಗಳು ಅರಣ್ಯ ನಾಶಕ್ಕೆ ಮುಖ್ಯ ಕಾರಣವಾಗಿವೆ. ಆದ್ದರಿಂದ ಅರಣ್ಯಗಳನ್ನು ಸಂರಕ್ಷಿಸಬೇಕಾದುದು ಅತ್ಯಂತ ಅವಶ್ಯಕವಾಗಿದೆ. ಈ ಒಂದು ಪ್ರಶ್ನೆ ಜೂನ್ 2023ರಲ್ಲಿ ಬಂದಿದೆ. ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳು ಯಾವುವು? ಉತ್ತರ: ಕಾಡ್ಗಿಚ್ಚು ಉಂಟಾಗುವ ಘರ್ಷಿತ ಮರಗಳ ತೆರವು, ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ, ಸಸಿ ನೆಡುವುದು, ಬೀಜ ಹರಡುವಿಕೆ, ಕಾನೂನು ಬಾಹಿರ ಮರ ಕಡಿಯುವುದನ್ನು ನಿಯಂತ್ರಣ, ಸಾಕು ಪ್ರಾಣಿಗಳ ಮೇಯುವಿಕೆ ನಿಯಂತ್ರಣ, ಸಾರ್ವಜನಿಕರಿಗೆ ಮರ ನೆಡಲು ಪ್ರೋತ್ಸಾಹ, ಅರಣ್ಯ ರಕ್ಷಣೆಗೆ ಪ್ರೇರೇಪಣೆ, ಸಾಮಾಜಿಕ ಅರಣ್ಯ ಯೋಜನೆ ತ್ವರಿತ ಯಶಸ್ವಿ ಕಾರ್ಯಾಚರಣೆ, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಗಣಿಗಾರಿಕೆ ನಿಯಂತ್ರಣ, ಜೈವಿಕ ಸಂರಕ್ಷಣಾ ವಲಯಗಳು, ಸಂರಕ್ಷಣಾ ಅರಣ್ಯಗಳು. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಭಾರತದ ಜಲಸಂಪನ್ಮೂಲಗಳು ಈ ಒಂದು ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆದ್ದರಿಂದ ತಾವುಗಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ನನ್ನ ಉದ್ದೇಶ ತಾವುಗಳು ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಿ ನಿಮ್ಮ ತಂದೆ ತಾಯಿಗೆ ಕೀರ್ತಿಯನ್ನು ತೆಗೆದುಕೊಂಡು ಬನ್ನಿ. ಧನ್ಯವಾದಗಳು.